ತುಂಗಭದ್ರಾ ಜಲಾಶಯದಲ್ಲಿ ಹೊಸ ಗೇಟ್ ಅಳವಡಿಕೆಗೆ ರಣರೋಚಕ ಕಾರ್ಯಾಚರಣೆ ನಡೆದಿದೆ. ಕೊನೆಗೂ ಸ್ಟಾಪ್ ಲಾಗ್ ಅಳವಡಿಕೆ ಮೊದಲ ಹಂತ ಯಶಸ್ವಿಯಾಗಿದ್ದು ಎಲ್ಲರ ಸಂತಸ ಮನೆ ಮಾಡಿದೆ. ಇಂದು ಕೂಡ ಇನ್ನುಳಿದ ಗೇಟ್ಗಳ ಅಳವಡಿಕೆಗೆ ಮೆಗಾ ಆಪರೇಷನ್ ನಡೆಯಲಿದೆ. ಟಿಬಿ ಡ್ಯಾಂಗೆ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ಯಶಸ್ವಿ. ಉಳಿದ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆಗೆ ಇಂದು ಕಾರ್ಯಾಚರಣೆ. ತುಂಗಭದ್ರಾ ಜಲಾಶಯದ ಕ್ರಿಸ್ಟ್ ಗೇಟ್ ಅಳವಡಿಕೆಗೆ ಹರಸಾಹಸವನ್ನೇ ಪಡಲಾಗ್ತಿದೆ. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಗೇಟ್ ನ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ. 2 ದಿನಗಳ ಶ್ರಮದ ಬಳಿಕ ಮೊದಲ ಎಲಿಮೆಂಟ್ ಅಳವಡಿಸುವಲ್ಲಿ ತಜ್ಞರು ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ. ಈ ಮೂಲಕ ಭರವಸೆ ಮತ್ತಷ್ಟು ಹೆಚ್ಚಾಗಿದೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಗೇಟ್ನಿಂದ ಪೋಲಾಗ್ತಿರೋ ನೀರು ತಡೆಯೋದು ಸವಾಲಾಗಿದೆ. ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದ್ರಿಂದ ಎಲ್ಲರೂ ಸಂತಸಗೊಂಡಿದ್ದಾರೆ. ಇಂದು ಇನ್ನುಳಿದ ಎಲಿಮೆಂಟ್ ಅಳವಡಿಸಲು ತಜ್ಞರು ಮತ್ತು ಸಿಬ್ಬಂದಿ ಮುಂದಾಗಲಿದ್ದಾರೆ. ಸಚಿವ ತಂಗಡಗಿ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಸಂಭ್ರಮಾಚರಣೆ ಮಾಡಿದ್ದಾರೆ. ತಜ್ಞರು ಹಾಗೂ ಸಿಬ್ಬಂದಿಗೆ ಧನ್ಯವಾದ ತಿಳಿಸಿದ್ದಾರೆ. ಸಿಎಂಗೆ ಕರೆ ಮಾಡಿ ಮಾಹಿತಿ ನೀಡಿದ ಸಚಿವ ಜಮೀರ್. ಟಿಬಿ ಡ್ಯಾಂಗೆ ಸ್ಟಾಪ್ ಲಾಗ್ ಗೇಟ್ ನ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ದೂರವಾಣಿ ಕರೆ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಮಾಹಿತಿ ನೀಡಿದ್ರು. ಇಂದು ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಳ್ಳಲಿದೆ ಅಂತ ಜಮೀರ್ ತಿಳಿಸಿದ್ದಾರೆ. ಕಳೆದ 3 ದಿನಗಳಿಂದ ವೈಕುಂಠ ಅತಿಥಿ ಗೃಹದಲ್ಲಿ ಜಮೀರ್ ಅಹಮದ್ ವಾಸ್ತವ್ಯ ಹೂಡಿದ್ದಾರೆ. ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪ್ರತಿ ಕಾರ್ಮಿಕರಿಗೂ 50,000 ರೂಪಾಯಿ ನೀಡುವುದಾಗಿ ಜಮೀರ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸ್ಕೈವಾಕ್ ಅಡ್ಡಿಯಾಗಿದ್ದಕ್ಕೆ ತೆರವು ಮಾಡಿದ ಸಿಬ್ಬಂದಿ. ತುಂಗಭದ್ರಾ ಡ್ಯಾಂನ ಕ್ರಿಸ್ಟ್ ಗೇಟ್ ದುರಸ್ತಿಗೆ ಹಲವು ಅಡ್ಡಿ ಆತಂಕಗಳು ಎದುರಾಗ್ತಿದೆ. ಕಠಿಣ ಸವಾಲು ಮೆಟ್ಟಿ ನಿಂತು ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಕ್ರಿಸ್ಟ್ ಗೇಟ್ ಮೇಲಿದ್ದ ಸ್ಕೈವಾಕ್ ಅಡ್ಡಿಯಾಗಿದ್ದಕ್ಕೆ ತೆರವು ಮಾಡಲಾಗಿದೆ. ಎಚ್ಚರಿಕೆಯಿಂದ ಕ್ರೇನ್ಗಳ ಮೂಲಕ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಟಿಬಿ ಡ್ಯಾಂಗೆ ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದೆಯಂತ ಶಿವರಾಜ್ ತಂಗಡಗಿ ಹೇಳಿದ್ರು. ಹರಿಯೋ ನೀರಲ್ಲಿ ಎಲಿಮೆಂಟ್ ಅಳವಡಿಕೆ ಸವಾಲಾಗಿತ್ತು. ಕನ್ನಯ್ಯ ನಾಯ್ಡು ಸೇರಿದಂತೆ ಎಲ್ಲ ಸಿಬ್ಬಂದಿಗೆ ಧನ್ಯವಾದ ಅಂತ ಹೇಳಿದ್ರು. ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದು ಕಡೆ ಹರಿಯುವ ನೀರಿನೊಳಗೆ ಎಲಿಮೆಂಟ್ಸ್ ಇಳಿಸೋದಿದೆಯಲ್ಲ, ಅದು ಒಂಥರ ನಮಗೆ ಚಾಲೆಂಜಿಂಗ್ ಆಗಿತ್ತು. ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತಲೇ ಹೇಳ್ತಾ ಇದ್ವಿ. ಆ ಪ್ರಯೋಗ ನಾವು ಸಕ್ಸಸ್ ಆಗಿದ್ವಿ. ನಿಜವಾಗಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಮತ್ತು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸತತ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗಿದ್ರು. ಕೊಪ್ಪಳದ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟ ಕುಸಿದಿದೆ. ಕಳೆದ 6 ದಿನಗಳಲ್ಲಿ 33ಕ್ಕೂ ಹೆಚ್ಚು TMCಯಷ್ಟು ನೀರು ಖಾಲಿಯಾಗಿದೆ. 105.788 TMC ನೀರು ಸಂಗ್ರಹ ಸಾಮರ್ಥ್ಯ ಇರೋ ಜಲಾಶಯ ಮಟ್ಟ 72.826 TMCಗೆ ಕುಸಿದಿದೆ. ಇಂದು ಇನ್ನುಳಿದ ಎಲಿಮೆಂಟ್ಗಳ ಅಳವಡಿಕೆ ಕಾರ್ಯ ನಡೆಯಲಿದೆ. ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.